ದ್ವಿತೀಯ ಪಿಯುಸಿಯ ಒಂದು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ 2024 ಮತ್ತು 25ನೇ ಸಾಲಿನಲ್ಲಿ ಕೇಳಬಹುದಾದಂತಹ ಭಾಷಾಭ್ಯಾಸದ ಒಂದು ಅಂಶಗಳನ್ನು ಅಂದರೆ ವ್ಯಾಕರಣಾಂಶಗಳನ್ನು ಸಂಪೂರ್ಣವಾಗಿ ಈ ಒಂದು ಪ್ರಶ್ನೆಕೋಶೆಯಲ್ಲಿ ಅಂದರೆ ಪಿ ಯು ಮಂಡಳಿಯವರು ಹೊರಡಿಸಿರುವಂತಹ ಒಂದು ಪ್ರಶ್ನೆಕೋಶೆಯಲ್ಲಿ ಇರುವಂತಹ ಎಲ್ಲ ಒಂದು ವ್ಯಾಕರಣಾಂಶಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಚಂದ್ರ ಅಂತ ಇದೆ, ಪದಕ್ಕೆ ಇರುವಂತಹ ಸಮಾನಾರ್ಥಕ ಪದಗಳು ಅಂತಂದರೆ ಶಶಿ ಅಂತ ಹೇಳ್ಬೋದು, ಹಾಗೆ ಶಶಾಂಕ ಅಂತ, ಹಾಗೆ ಕಾಂತಾರ ಅಂತ ಕೊಟ್ಟಿದ್ದಾರೆ. ಕಾಂತಾರ ಅಂದರೆ ಅರಣ್ಯ, ಕಾಡು ಅಂತ ಹೇಳ್ಬಿಟ್ಟು. ಇನ್ನು ಇದರ ಒಂದು ಉತ್ತರವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಹಾಗೆ ಭಾನು ಅನ್ನುವಂತಹದ್ದು ಆಕಾಶ, ಗಗನ ಅಂತ ಹೇಳ್ಬಿಟ್ಟು. ಇನ್ನು ನಾರಿ ಅಂತಂದರೆ ಹೆಣ್ಣು, ಸ್ತ್ರೀ ಅಂತ ಹೇಳ್ಬಿಟ್ಟು. ಇನ್ನು ಕಣ್ಣು ಅಂದರೆ ನಯನ, ಅಕ್ಷಿ ಅಂತ ಆಗುತ್ತೆ. ಇನ್ನು ಉರಗ ಅಂದರೆ ಸರ್ಪ ಅಥವಾ ಹಾವಿಗೆ ಉರಗ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಮನೆ ಅನ್ನುವಂತಹ ಪದಕ್ಕೆ ಸಮಾನಾರ್ಥಕ ಪದಗಳನ್ನು ನೋಡೋದಾದರೆ ಗೃಹ, ಬೀಡು, ನಿಲಯ, ಆಲಯ ಅಂತಲೂ ಕೂಡ ಕರಿಬೋದು. ಇನ್ನು ಅನಲ ಅಂದರೆ ಏನು ಅಂತ ಕೇಳಿದರೆ, ಅನಲ ಅಂದರೆ ಅಗ್ನಿ ಮತ್ತು ಬೆಂಕಿಗೆ ಅನಲ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಅಶ್ರು ಅಂದರೆ ಕಣ್ಣೀರು ಮತ್ತು ಕಂಬನಿಗೆ ಅಶ್ರು ಅಂತ ಹೇಳ್ಬಿಟ್ಟು ಕರೀತಾರೆ. ಇನ ಅಂದರೆ ಸೂರ್ಯ ಅಥವಾ ರವಿ. ಒಡಲು ಅಂದರೆ ದೇಹ, ಶರೀರಕ್ಕೆ ಒಡಲು ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನು ಉಪಟಳ ಅಂದರೆ ತೊಂದರೆ ಅಥವಾ ಪೀಡಿಸುವಂಥದ್ದಕ್ಕೆ ಉಪಟಳ ಅಂತ ಹೇಳ್ಬಿಟ್ಟು ಕರೀತಾರೆ. ಕವಲು ಅಂದರೆ ಟಿಸಿಲು ಹೊಡೆಯೋದು, ಹಾಗೆ ಬಗೆ ಅಂದರೆ ಶಾಖೆಗಳು ಅಂತ ಹೇಳ್ತೀವಲ್ಲ, ಅದಕ್ಕೂ ಕೂಡ ಹೇಳ್ಬೋದು. ಇನ್ನು ಕಲಹ ಅಂತಂದರೆ ಜಗಳ, ಹೊಡೆದಾಟ ಅಂತ ಹೇಳಿದ್ರೆ. ಕಡಲು ಅಂದರೆ ಸಮುದ್ರ, ಸಾಗರ ಆಗುತ್ತೆ. ಇನ್ನು ಚಿತ್ತ ಅಂದರೆ ಮನಸ್ಸು ಅಥವಾ ಅಪೇಕ್ಷೆಯನ್ನು ಹೊಂದಿರುವಂಥದ್ದು. ತೃಷೆ ಅಂದರೆ ಬಾಯಾರಿಕೆ ಮತ್ತು ನೀರಡಿಕೆ. ಹಾಗೆ ದಿಗಿಲು ಅಂದರೆ ಭಯ ಆಗುವಂತಹದ್ದು ಮತ್ತು ಹೆದರಿಕೆ ಆಗುವಂಥದ್ದು. ಇನ್ನು ತಮ ಅಂತಂದರೆ ಕತ್ತಲು ಅಥವಾ ಅಂಧಕಾರ. ಕೂಳು ಅಂದರೆ ಅನ್ನಕ್ಕೂ ಕೂಡ ಕೂಳು, ಹಾಗೆ ಓಗರ ಅಂತಲೂ ಕೂಡ ಕರೀತಾರೆ. ದಿನ್ನೆ ಅಂತಂದರೆ ಅದು ದಿಬ್ಬ ಅಥವಾ ಎತ್ತರವಾದಂತಹ ಒಂದು ಸ್ಥಳಕ್ಕೆ ದಿನ್ನೆ ಅಂತ ಹೇಳ್ಬಿಟ್ಟು ಕರೀತಾರೆ. ಧನ ಅಂದರೆ ಹಣ ಮತ್ತು ದುಡ್ಡಿಗೆ ದನ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಧಣಿ ಅಂದರೆ ಯಜಮಾನ, ಒಡೆಯ. ಹಾಗೆ ತಾರೆ ಅಂತಂದರೆ ನಕ್ಷತ್ರ ಮತ್ತು ಉಡು ಅಂತ ಹೇಳ್ಬಿಟ್ಟು. ಇನ್ನು ಧನಿಕ ಅಂತಂದರೆ ಶ್ರೀಮಂತ ಮತ್ತು ಸಿರಿವಂತನಿಗೆ ಧನಿಕ ಅಂತ ಹೇಳ್ಬಿಟ್ಟು ಕರೀತಾರೆ. ಪಥ ಅಂದರೆ ದಾರಿ ಅಥವಾ ಹಾದಿಗೆ ಪಥ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನು ಪರಿಮಳ ಅಂತಂದರೆ ಸುವಾಸನೆಯಿಂದ ಕೂಡಿರುವಂಥದ್ದು, ಸುಗಂಧದಿಂದ ಕೂಡಿರುವಂಥದ್ದು. ಇನ್ನು ಪ್ರಮೋದ ಅಂದರೆ ಸಂತೋಷ ಮತ್ತು ಆನಂದಕ್ಕೆ ಪ್ರಮೋದ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಪುಷ್ಪ ಅಂದರೆ ಹೂ ಮತ್ತು ಕುಸುಮಕ್ಕೆ ಪುಷ್ಪ ಅಂತ ಹೇಳ್ಬಿಟ್ಟು ಕರಿತೀವಿ. ಬಂಗಾರ ಅಂದರೆ ಮಿಸುನಿ ಮತ್ತು ಚಿನ್ನ ಅಂತ ಹೇಳ್ಬಿಟ್ಟು ಕರಿತೀವಿ. ಬಾಲಕಿಗೆ ಸಮಾನಾರ್ಥಕ ಪದ ಹುಡುಗಿ ಅಂತ ಅಥವಾ ಕುಮಾರಿ ಅಂತ ಕೂಡ ಹೇಳ್ಬೋದು. ಇನ್ನು ಮಾಹೆ ಅಂತಂದರೆ ತಿಂಗಳು ಅಥವಾ ಮಾಸಿಕಕ್ಕೆ ಮಾಹೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಮರ ಅಂದರೆ ವೃಕ್ಷ ಮತ್ತು ತರುಗಳಿಗೆ ಮರ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗೆ ಒಂದು ಮಾರ ಅಂತ ಕೊಟ್ಟಿದ್ದಾರೆ. ಈ ಮಾರ ಅನ್ನುವಂಥ ಪದಕ್ಕೆ ಮರ್ಕಟ ಅಂದರೆ ಮಂಗಕ್ಕೆ ಮರ್ಕಟ ಅಂತ ಹೇಳ್ಬಿಟ್ಟು ಕರಿತೇವೆ. ಕೋತಿ ಅಂತ. ರಮಣ ಅಂದರೆ ಪ್ರಿಯಕರ ಅಥವಾ ವಲ್ಲಭೆ ಅಂತಂದರೆ ಪತ್ನಿ ಅಥವಾ ಹೆಂಡತಿಗೆ ವಲ್ಲಭೆ ಅಂತ ಕರೀತಾರೆ. ಹಾಗೆ ವ್ಯಗ್ರಸುತ ಅಂತಂದರೆ ಕಳವಳವನ್ನು ಒಳಗೊಂಡಿರುವಂತಹದ್ದು ಅಂತ ಅರ್ಥ. ಇದು ಸುತ ಆಗಲ್ಲ, ಬರೀ ವ್ಯಗ್ರ ಅಂತ ಅಷ್ಟೇ ಹೇಳ್ಬೋದು. ಕಳವಳವನ್ನು ಹೊಂದಿರುವಂತಹದ್ದು ಅಥವಾ ಉದ್ವೇಗದಿಂದ ಕೂಡಿರುವಂತಹದ್ದು. ಕೇಡು ಅಂತ ಅಂದರೆ ಅದು ಕೆಟ್ಟದು. ಕರ್ಮ ಅಂದರೆ ಕಾರ್ಯ, ಕೆಲಸ. ಸಲಿಲ ಅಂದರೆ ನೀರು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆಮೇಲೆ ವಕ್ರ ಅಂದರೆ ತಾವರೆ ಅಥವಾ ಕಮಲ ಅಂತ ಅರ್ಥ. ಇನ್ನು ಪರಾಭವ ಅಂತಂದರೆ ಸೋಲು ಅಂತ ಅರ್ಥ. ಹಾಗೆ ಮುಂದಿನದು ಕಡುಪು ಅಂದರೆ ಪರಾಕ್ರಮ ಉಳ್ಳದ್ದು ಅಂತ ಅರ್ಥ. ಇನ್ನು ಡಂಬಕ ಅಂದರೆ ಸೋಗಿನ ಅಥವಾ ತೋರಿಕೆ ಅಂತ ಕೂಡ ಕರಿಬೋದು. ಇನ್ನು ಹಂದೆ ಅಂದರೆ ಹೀಡಿ ಅಂತ ಹೇಳ್ಬಿಟ್ಟು. ನಂಜು ಅಂದರೆ ವಿಷ. ಹಾಗೆ ಹರಿ ಅಂದರೆ ಕೃಷ್ಣನಿಗೆ ಹರಿ ಅಂತ ಹೇಳ್ತಾರೆ. ಇನ್ನು ಕತಿ ಅಂದರೆ ಕೋಪ ಅಂತ ಅರ್ಥ. ಧರೆ ಅಂದರೆ ಭೂಮಿ. ಮಿಯು ಅಂದರೆ ಮುಳುಗುವಂತಹದ್ದು ಅಥವಾ
ನೆನೆಯುವಂತಹದ್ದು, ಸ್ನಾನ ಮಾಡುವಂಥದ್ದು ಅಂತಲೂ ಕೂಡ ಹೇಳ್ಬೋದು. ಇನ್ನು ಸಂಕುಲ, ಸಂಕುಲ ಅಂದರೆ ಸಂತತಿ ಅಂತ ಹೇಳ್ಬಿಟ್ಟು. ಇನ್ನು ಸ್ವಾದ ಅಂದರೆ ರುಚಿಕರವಾಗಿರುವಂತಹದ್ದು, ಸ್ವಾದ ಅಂದರೆ ರುಚಿಕರವಾಗಿರುವಂಥದ್ದು. ಸಂಕುಲ ಅನ್ನುವಂಥದ್ದಕ್ಕೆ ಗುಂಪು, ಸಮೂಹ ಅಂತಲೂ ಕೂಡ ಕರಿಬೋದು. ಇನ್ನು ಪಂಕ ಅಂದರೆ ಕೆಸರು ಅಂತ, ಉದಕ ಅಂದರೆ ನೀರು ಅಂತ, ಕಾಳ ಅಂತಂದರೆ ಅತ್ಯಂತ ದಟ್ಟವಾದ ಕತ್ತಲನ್ನು ಒಳಗೊಂಡಿರುವಂಥದ್ದು. ಇಂಗು ಅಂದರೆ, ಇನ್ನು ಕಂತೆ ಅಂದರೆ ಕಟ್ಟು ಅಂತ ಹೇಳ್ಬಿಟ್ಟು. ಇನ್ನು ಕಟ್ಟು ಅಂದರೆ ದುಡ್ಡಿನ ಒಂದು ಕಟ್ಟಿಗೆ ಕಂತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಕೊರಗು, ಕೊರಗು ಅಂದರೆ ನೋವನ್ನು ಅನುಭವಿಸುವಂತಹದ್ದು. ಹಾಗೆ ಛಾತಿ ಅಂದರೆ ಧೈರ್ಯ ಅಂತ ಹೇಳ್ಬಿಟ್ಟು. ಮಂದಿರ ಅಂದರೆ ದೇವಾಲಯ. ಹಾಗೆ ನಿತ್ರಾಣ ಅಂದರೆ ಶಕ್ತಿಹೀನರಾಗುವಂತಹದ್ದು. ಸಮರ ಅಂದರೆ ಯುದ್ಧ. ಹಾಗೆ ಸೊರಗು ಅಂತ ಅನ್ನುವಂತಹದಕ್ಕೆ ಬಾಡುವಂತಹದ್ದು ಅಥವಾ ಬಸವಳಿಯುವಂಥದ್ದು ಅಂತ ಅರ್ಥ ಆಗುತ್ತೆ. ಇನ್ನು ಮುಂದಿನದು ನಾನಾರ್ಥಗಳನ್ನು ಬರೆಯಿರಿ ಅಂತ ಕೇಳಿದರೆ, ಸೂಳ್ ಅನ್ನುವಂತಹ ಒಂದು ಪದಕ್ಕೆ ಸಮಯ ಅಥವಾ ಆರ್ಭಟಕ್ಕೆ ಸೂಳ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಕರ ಅಂತಂದರೆ ಕೈ ಮತ್ತು ತೆರಿಗೆಗೆ ಕರ ಅಂತ ಕರೀತಾರೆ. ಹಾಗೆ ರಾಗ ಅಂದರೆ ಚಿಲುಮೆ ಅಥವಾ ಬಣ್ಣ ಅಂತ ಹೇಳ್ಬಿಟ್ಟು. ಕಳೆ ಅಂದರೆ ಬೇಡವಾದಂತಹ ವಸ್ತು ಅಥವಾ ಕಾಂತಿ. ಬಗೆ ಅಂತಂದರೆ ಭಾವಿಸು, ನಾನು ಆ ರೀತಿಯಾಗಿ ಭಾವಿಸಿದ್ದೆ, ನಾನು ಆ ರೀತಿಯಾಗಿ ಬಗೆದೆ ಅನ್ನುವಂಥದ್ದು. ಅಥವಾ ಎರಡು ಬಗೆಯದಿರುವ ಅಂದರೆ ಮೋಸ ಮಾಡದೇ ಇರುವಂಥದ್ದು ಅಂತ ಅರ್ಥ. ಇನ್ನು ದೊರೆ, ದೊರೆ ಅಂದರೆ ಅರಸನಿಗೂ ದೊರೆ ಅಂತ ಹೇಳ್ತೇವೆ. ಹಾಗೆ ದೊರಕಿತು ಅಥವಾ ಸಿಕ್ಕಿತು ಅನ್ನುವಂಥದ್ದು. ಗಂಡ ಅಂದರೆ ಪತಿ ಅಂತಲೂ ಆಗುತ್ತೆ. ಹಾಗೆ ಯಜಮಾನನಿಗೂ ಕೂಡ ಗಂಡ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗೆ ಹತ್ತಿ, ಹತ್ತಿ ಅಂದರೆ ಹರಳೆಗೂ ಕೂಡ ಹತ್ತಿ ಅಂತ ಕರೀತಾರೆ. ಹಾಗೆ ಮೇಲೆ ಹತ್ತುವುದಕ್ಕೂ ಏರುವುದಕ್ಕೂ ಕೂಡ ಹತ್ತಿ ಅಂತಾರೆ. ಇನ್ನು ಅರ್ಥ, ಅರ್ಥ ಅಂದರೆ ಹಣಕ್ಕೂ ಕೂಡ ಅಂತ ಕರೀತಾರೆ. ಹಾಗೆ ಇನ್ನೂ ಒಂದು ಅರ್ಥ ಶಬ್ದದ ಅರ್ಥ ಅಂತ ಆಗುತ್ತೆ. ಇನ್ನು ತೊರೆ, ತೊರೆ ಅಂದರೆ ಬಿಡುವಂಥದ್ದು. ಮತ್ತು ಇನ್ನೂ ಒಂದು ಹಳ್ಳ ಅಂತ ಅರ್ಥ. ಇನ್ನು ನೆನೆ ಎನ್ನುವಂತಹ ಪದಕ್ಕೆ ನಾನಾರ್ಥವನ್ನು ನೋಡೋದಾದರೆ ನೀರನ್ನು ಹೀರುವಂತಹದ್ದು ಅಂತ ಅರ್ಥ. ಹಾಗೆ ಇನ್ನೊಂದು ನೆನೆಸ್ಕೊಳ್ಳುವಂಥದ್ದಕ್ಕೂ ಹೀರು ಅಂತ ಹೇಳ್ಬಿಟ್ಟು ನೆನೆ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಲಘು, ಲಘು ಅಂದರೆ ಚಿಕ್ಕದು ಅಂತ ಅರ್ಥ. ಹಾಗೆ ಇದು ವ್ಯಾಕರಣ ಅಂಶದಲ್ಲಿ ಒಂದು ಮಾತ್ರೆಯನ್ನು ಒಳಗೊಂಡಿರುವಂಥದ್ದು. ಇನ್ನು ಗುರು ಅಂದರೆ ಅದು ವಿದ್ಯೆಯನ್ನು ಕಲಿಸುವಂಥವ್ರಿಗೆ ಗುರು ಅಂತ ಕರೀತಾರೆ. ಇನ್ನು ಎರಡು ಮಾತ್ರ ಕಾಲದಲ್ಲಿ ಅಥವಾ ಹಿರಿಯದು ಅನ್ನೋದಕ್ಕೂ ಕೂಡ ಗುರು ಅಂತಾರೆ. ಇನ್ನು ನರ, ನರ ಅಂದರೆ ಅರ್ಜುನನಿಗೆ ನರ ಅಂತ ಕರೀತಾರೆ. ಹಾಗೆ ಮನುಷ್ಯನಿಗೂ ಕೂಡ ನರ ಅಂತ ಕರೀತಾರೆ. ಅರಿ, ಅರಿ ಅಂತಂದರೆ ಶತ್ರುವಿಗೂ ಕೂಡ ಅರಿ ಅಂತೀವಿ. ಹಾಗೆ ತಿಳುವಳಿಕೆಯನ್ನು ಹೊಂದಿರುವಂಥದ್ದು. ಮಡಿ ಅಂತಂದರೆ ಮರಣವನ್ನು ಹೊಂದುವಂಥದ್ದು. ಹಾಗೆ ಇನ್ನು ಶುಭ್ರವಾಗಿರುವುದಕ್ಕೂ ಕೂಡ ಮಡಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಸಾರು, ಸಾರು ಅಂದರೆ ಸಾಂಬಾರು. ಹಾಗೆ ಡಂಗೂರವನ್ನು ಸಾರ್ತಾರಲ್ಲ ಅದಕ್ಕೂ ಕೂಡ ಸಾರೋದು ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ರಸ, ರಸ ಅಂದರೆ ಸತ್ವವನ್ನು ಒಳಗೊಂಡಿರುವಂಥದ್ದು ಅಥವಾ ದ್ರವ ರೂಪದಲ್ಲಿರುವಂಥದ್ದು. ಇನ್ನು ಕೊನೆ, ಕೊನೆ ಅಂದರೆ ಮುಕ್ತಾಯ ಅಥವಾ ತುದಿ ಅಂತ ಅರ್ಥ. ನೆರೆ, ನೆರೆ ಅಂದರೆ ಪಕ್ಕ ಅಂತ ಅರ್ಥ. ನೆರೆಹೊರೆಯವರು ಅಂತೀವಲ್ಲ ಹಾಗೆ. ಇನ್ನು ನೆರೆಹವಳಿ ಅಂತ ಅರ್ಥ. ಹೊಳೆ, ಹೊಳೆ ಅಂದರೆ ಕಾಂತಿಯುತವಾಗಿರುವಂತಹದ್ದು ಅಥವಾ ಹೊಳಪು ಅಂತ ಕರಿತೀವಿ. ಇನ್ನೊಂದು ಹೊಳೆ ನದಿ. ಇನ್ನು ಎಡೆ, ಎಡೆ ಅಂದರೆ ಪ್ರಸಾದಕ್ಕೆ ಎಡೆ ಅಂತ ಕರಿತೀವಿ. ಇನ್ನು ಒಂದು ಎಡೆ ಅಂದರೆ ಕೊನೆಯದು ಅಂತನೋ ಅಥವಾ ಅಷ್ಟು ಹೇಳ್ಬೋದು. ಇನ್ನು ಕಲಿ, ಕಲಿ ಅಂದರೆ ತಿಳುವಳಿಕೆಯನ್ನು ಹೊಂದುವಂಥದ್ದು ಅಥವಾ ಕಲ್ಕೊಳ್ಳೋದು ಅಂತೀವಲ್ಲ ಹಾಗೆ. ಇನ್ನೂ ಒಂದು ವೀರತ್ವವನ್ನು ಹೊಂದಿರುವಂಥದ್ದು. ಇನ್ನು ಹಿಂಡು ಅಂತಂದರೆ ಹಿಸುಕುವಂಥದ್ದು ಅಥವಾ ಗುಂಪುವನ್ನು ಹೊಂದಿರೋದು ಅಂದರೆ ಪ್ರಾಣಿಗಳ ಹಿಂಟು ಅಂತ ಕರಿತೀವಲ್ಲ ಹಾಗೆ. ಇನ್ನು ತಿಳಿ ಅಂದರೆ ಅರಿವು ಅಂತ ಅರ್ಥ. ಇನ್ನು ತಿಳಿಯಾದಂತಹ ನೀರಿಗೂ ಕೂಡ ತಿಳಿ ಅಂತ ಕರಿತೀವಿ. ಇನ್ನು ಉಸಿರು ಅಂತಂದರೆ ಪ್ರಾಣವಾಯು ಅಂತ ಅರ್ಥ. ಮತ್ತು ಇನ್ನೊಂದು ಮಾತನಾಡುವಂಥದ್ದು ಅಂತ ಅರ್ಥ. ಉಸಿರ್ದಳ್ ಅಂತಾರೆ. ಹಾಗೆ ಬಟ್ಟೆ ಅಂದರೆ ದಾರಿ ಅಂತಲೂ ಆಗುತ್ತೆ. ಇನ್ನು ವಸ್ತ್ರ ಅಂತಲೂ ಆಗುತ್ತೆ. ಹಾಗೆ ಹಿಡಿ ಅಂದರೆ ಒಂದು ಹಿಡಿಕೆ, ಹಿಡಿಕೆಗೂ ಕೂಡ ಹಿಡಿ ಅಂತ ಕರೀತಾರೆ. ಅಥವಾ ಬಂದು ಅವರನ್ನು ಹಿಡಿದುಕೊಳ್ಳೋದಕ್ಕೂ ಕೂಡ ಹಿಡಿ ಅಂತಾರೆ. ಇನ್ನು ಹದ್ದು ಅಂದರೆ ಪಕ್ಷಿ ಅಂತ ಅರ್ಥ. ಹಾಗೆ ಹದ್ದು ಮೀರಿ ಮಾತಾಡಬಾರ್ದು ಅಂದರೆ ಮಿತಿ ಮೀರಿ ಮಾತಾಡಬಾರ್ದು ಅಂತೀವಲ್ಲ ಅಲ್ಲಿಯೂ ಕೂಡ ಬಳಸ್ತೀವಿ. ಇನ್ನು ಅಡಿ ಅಂದರೆ ಅಳತೆ ಅಂತ ಅರ್ಥ.
ಹಾಗೆ ಅಡಿಯಲ್ಲಿದೆ ಅಂದರೆ ಕೆಳಗೆ ಇದೆ ಅಂತ ಅರ್ಥ. ಇನ್ನು ಕಂದ ಅಂದರೆ ಮಗು ಅಂತ. ಹಾಗೆ ಪದ್ಯದ ಪ್ರಕಾರದಲ್ಲಿ ಒಂದು. ಇನ್ನು ಮುನಿ ಅಂದರೆ ಋಷಿ ಅಥವಾ ಮುನಿಸಿಕೊಳ್ಳುವಂಥದ್ದು. ಉತ್ತರ ಅಂತಂದರೆ ದಿಕ್ಕು, ಅದು ಒಂದು. ಹಾಗೆ ಪ್ರಶ್ನೆಗೆ ಉತ್ತರಿಸುವಂಥದ್ದು. ಇನ್ನು ಅರಸು ಅಂದರೆ ರಾಜನಿಗೆ ಅರಸು ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನು ಅರಸ್ಕೊಂಡು ಹೋದರು ಅಂತಾರಲ್ಲ, ಹುಡುಕಿಕೊಂಡು ಹೋದರು ಅಂತ ಅರ್ಥ. ಇನ್ನು ನಡು ಅಂದರೆ ಸೊಂಟ ಅಥವಾ ನಾಟಿ ಹಾಕುವಂಥದ್ದು, ನೆಡೋದು ಅಂತೀವಲ್ಲ ಅದು. ಹಾಗೆ ಆ ಒಂದು ಮುಂದಿನದು ಎಳೆ ಅಂತ ಇದೆ. ಎಳೆ ಅಂತಂದರೆ ಆಕರ್ಷಿಸುವಂತಹದ್ದು ಅಥವಾ ನೂಲಿನ ಒಂದು ಎಳೆ ಅಂತ. ಇನ್ನು ಫಲ ಅಂತಂದರೆ ಹಣ್ಣು. ಹಾಗೆ ಕವಿ ಅಂತ ಇದೆ. ಕವಿ ಅಂತಂದರೆ ಸಾಹಿತ್ಯವನ್ನು ರಚಿಸುವಂಥದ್ದು. ಇನ್ನು ಕತ್ತಲ ಆವರಿಸುವುದಕ್ಕೂ ಕೂಡ ಕವಿ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನು ಏರಿ, ಏರಿ ಅಂದರೆ ದಿಬ್ಬಕ್ಕೆ ಏರಿ ಅಂತೀವಿ. ಹಾಗೆ ಮೇಲೆ ಎತ್ತುವುದಕ್ಕೂ ಕೂಡ ಏರಿ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನು ತೆರ, ತೆರ ಅಂತಂದರೆ ಅದು ತೆರ ಅಂದರೆ ಹರಿಯುವಂತಹ ನೀರು, ಹಾಗೆ ತ್ಯಜಿಸುವಂತಹದ್ದು ಕೂಡ ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನು ನಾರು, ನಾರು ಅಂದರೆ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ನೋಡಿ, ಅದಕ್ಕೂ ಕೂಡ ನಾರು ಅಂತ ಹೇಳ್ಬಿಟ್ಟು ನಾರೋದು ಅಂತ ಹೇಳ್ತಾರೆ. ಹಾಗೆ ಎಳೆಗೂ ಕೂಡ ನಾರು ಅಂತಾರೆ. ಅಂದರೆ ಕೆಲವೊಂದು ತರಕಾರಿಗಳನ್ನು ಬಿಡಿಸುವಾಗ ಬರುತ್ತಲ್ಲ, ದಾರದ ರೀತಿಯಲ್ಲಿ ಇರುವಂಥದ್ದು, ಅದಕ್ಕೆ ನಾರು ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಹರಿ, ಹರಿ ಅಂತಂದರೆ ವಿಷ್ಣುವಿಗೆ ಹರಿ ಅಂತ ಹೇಳ್ಬಿಟ್ಟು. ಗುಡಿ ಅಂದರೆ ದೇವಾಲಯ, ಹಾಗೆ ಗುಡಿ ಅಂದರೆ ಬಾವುಟಕ್ಕೂ ಕೂಡ ಗುಡಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಮರ್ಯಾದೆ ಅಂತ ಇದೆ. ಮರ್ಯಾದೆ ಅನ್ನುವಂತಹ ಪದಕ್ಕೆ ನಾನಾರ್ಥವನ್ನು ನೋಡೋದಾದರೆ ಗಡಿ ಅಥವಾ ಯೋಗ್ಯತೆ ಅಂತ ಹೇಳ್ಬಿಟ್ಟು. ಇನ್ನು ಫಲ ಅನ್ನುವಂತಹ ಪದಕ್ಕೆ ನಾನಾರ್ಥವನ್ನು ನೋಡೋದಾದರೆ ಹಣ್ಣು ಹಾಗೆ ಪ್ರತಿಫಲ ಅಂತ ಹೇಳಿ. ಇನ್ನು ಮನ್ನಿಸು ಅಂತ ಇದೆ. ಮನ್ನಿಸು ಅಂತ ಅಂದರೆ ಅಲ್ಲಿ ಗೌರವಿಸುವಂತನೂ ಆಗುತ್ತೆ, ಹಾಗೆ ಕ್ಷಮಿಸುವಂತನೂ ಕೂಡ ಆಗುತ್ತೆ. ಇನ್ನು ತೂಗು ಅಂತ ಇದೆ. ಈ ತೂಗು ಅನ್ನುವಂತಹ ಒಂದು ಪದಕ್ಕೆ ಒಂದು ನಾನಾರ್ಥವನ್ನು ನೋಡೋದಾದರೆ ತೂಗುವಂಥದ್ದು ಅಂತಂದರೆ ಅಲುಗಾಡಿಸುವಂಥದ್ದು, ಹಿಂದೆ ಮುಂದೆ ಮಾಡ್ತಾರಲ್ಲ ಅದಕ್ಕೆ. ಇನ್ನು ಬಿಂಬ ಅಂತಂದರೆ ಪ್ರತಿರೂಪ ಅಥವಾ ಪ್ರಭಾವ ವಲಯ ಅಂತ ಹೇಳ್ಬಿಟ್ಟು. ಇನ್ನು ಭಾವ ಅಂದರೆ ಅಕ್ಕನ ಗಂಡನಿಗೆ ಭಾವ ಅಂತ ಕರೀತಾರೆ. ಭಾವನಿಗೂ ಕೂಡ ಭಾವ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಪಡೆ, ಪಡೆ ಅಂದರೆ ಗುಂಪು ಅಂತ ಅರ್ಥ. ಇನ್ನು ಬಲ ಅಂತಂದರೆ ಶಕ್ತಿಶಾಲಿ ಅಂತ ಹೇಳ್ಬಿಟ್ಟು ಬಲ ಅಂತಂದರೆ. ಹಾಗೆ ಮುಂದಿನದು ಬಗೆ, ಬಗೆ ಅಂದರೆ ವಿವಿಧ ರೀತಿಯಾದಂತಹ ವಿಧಗಳು. ಹಾಗೆ ಬಗೆ ಅಂದರೆ ಕೆಟ್ಟದನ್ನು ಬಗೆಯಬಾರದು ಅಂತೀವಲ್ಲ ಅದು. ಹಾಗೆ ಕವಿ ಅಂದರೆ ಕತ್ತಲು, ಕತ್ತಲು ಆವರಿಸುವುದು, ಹಾಗೆ ಸಾಹಿತ್ಯವನ್ನು ರಚಿಸುವಂತಹವರು. ಇನ್ನು ಉಗಿ ಅಂದರೆ ಉಣುವಂತಹದ್ದು ಅಂತ ಅರ್ಥ. ಹಾಗೆ ಇನ್ನೂ ಒಂದು ಅರ್ಥ ಬೈಯುವುದಕ್ಕೂ ಕೂಡ ಉಗಿಯುವುದು ಅಂತ ಹೇಳ್ಬಿಟ್ಟು ಕರೀತಾರೆ. ಹೊತ್ತು ಅಂದರೆ ಸಮಯ ಅಂತ ಅರ್ಥ. ಹಾಗೆ ಭಾರವಾದ ವಸ್ತುವನ್ನು ಹೊರುವಂಥದ್ದಕ್ಕೂ ಕೂಡ ಹೊತ್ತು ಅಂತ ಹೇಳ್ಬಿಟ್ಟು ಕರಿತೇವೆ. ಇನ್ನು ಮುಡಿ, ಮುಡಿ ಅಂದರೆ ಕೂದಲಿನ ಒಂದಕ್ಕೆ ಧರಿಸುವಂತಹದ್ದು. ಮುಡಿ ಅಂದರೆ ಧರಿಸುವಂತಹ ಅರ್ಥ. ಇನ್ನು ಶಿಖರ, ಹೊರೆ, ಕೊನೆ ಅಂತ ಕೂಡ ಮುಡಿ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗೆ ಇಷ್ಟು ಒಂದು ನಾನಾ ಅರ್ಥಗಳು. ಹಾಗೆ ಮುಂದಿನದು ತತ್ಸಮ ತದ್ಭವಗಳನ್ನು ನೋಡ್ತಾ ಹೋಗೋಣ. ಭಂಗ ಅಂದರೆ ಬನ್ನ ಅಂತ ಅರ್ಥ. ಯಶ, ಜಸ, ವೀರ, ಬೀರ, ಮುಖ, ಮೊಗ, ಧರ, ಧರೆ, ಆಕಾಶ, ಆಗಸ, ಗೂಕ, ಗೂಬೆ, ಪರೀಕ್ಷಿಸು, ಪರೀಕ್ಷಿಸು, ಅಗ್ನಿ, ಅಗ್ಗಿ, ಗ್ರಹ, ಗರ, ಬೀಜ, ಬಿತ್ತ, ದೃಷ್ಟಿ, ದಿಟ್ಟಿ, ಕ್ಷಣ, ಚಣ, ಬಗೆ, ಹಗೆ, ಶಿರ, ಸಿರ, ರಾಜ, ರಾಯ, ವೇಷ, ವೇಷ, ಅಕ್ಕರ, ಅಕ್ಷರ, ಅಡವಿ, ಅಟವಿ, ಆರ್ಯ, ಅಜ್ಜ, ಆಶ್ಚರ್ಯ, ಅಚ್ಚರಿ, ಆಯಸ್ಯ, ಆಯಸ್ಸು, ಉತ್ಸಾಹ, ಉಕ್ಯವ, ಉದ್ಯೋಗ, ಉಜ್ಜುಗ, ಋತು, ಋತು, ಸಂಸ್ಥೆ, ಸಂತೆ, ಪ್ರಸಾದ, ಹಸಾದ, ವಸದಿ, ವಸತಿ, ಬಸದಿ. ಇನ್ನು ಸಂಸ್ಕೃತ ಸಕ್ಕದ, ಬೀದಿ, ಬೀದಿ, ಪ್ರಯಾಣ, ಪಯಣ, ಆಚಾರ್ಯ, ಅಚ್ಚರಿ, ನಿದ್ರಾ, ನಿದ್ದೆ, ಭಿಕ್ಷೆ, ಬಿಕ್ಕೆ, ಯೋಗಿ, ಜೋಗಿ, ಭಂಗ, ಬನ್ನ, ವಿದ್ಯಾ, ಬಿಜ್ಜೆ, ಯಮ, ಜವ, ವನ, ಬನ, ಲಕ್ಷ್ಮಿ, ಲಕುಮಿ, ಪಂಕ್ತಿ, ಹಂತಿ, ಅಮೃತ, ಅಮರ್ದು. ಇಷ್ಟು ತತ್ಸಮ ತದ್ಭವಗಳು. ಹಾಗೆ ಇನ್ನಷ್ಟು ಐಶ್ವರ್ಯ, ಐಸಿರಿ, ಕಾವ್ಯ, ಕಬ್ಬ, ಕಸ್ತೂರಿ, ಕತ್ತೂರಿ, ಕ್ಷೀರ, ಕೀರ, ಕೆಳತಿ, ಕೆಳದಿ, ಗೃಹ, ಗುಹೆ, ಚಂದ್ರ, ಚಂದಿರ, ತ್ಯಾಗ, ಛಾಗ, ದರ್ಶನ, ದರುಶನ, ಧ್ವನಿ, ಧನಿ,
ಪಕ್ಷಿ ಪಕ್ಕಿ ಪದ್ಮ ಪದುಮ ಪಶು ಹಸು ಭೃಂಗ ದುಂಬಿ ಭೂಮಿ ಮೃಗ ಮಿಗ ಬಿತ್ತರ ಶಬ್ದ ಸದ್ದು ಸಜ್ಜೆ ಸೊನ್ನೆ. ಭೃಂಗ ದುಂಬಿ ಭೂಮಿ ಭೂಮಿ ಮೃಗ ಮಿಗ ವಿಸ್ತಾರ ಬಿತ್ತರ ಶಬ್ದ ಸದ್ದು ಶಯ್ಯ ಸಜ್ಜೆ ಶೂನ್ಯ ಸೊನ್ನೆ. ಇನ್ನು ಸಹಸ್ರ ಸಾಸಿರ ಸ್ನೇಹ ನೇಹ ವಸತಿ ಬಸದಿ ಆಶಾ ಆಸೆ ಯುಗ ಜುಗ ಶ್ರೀ ಸಿರಿ ಯಂತ್ರ ಜಂತ್ರ ವದ ವದೆ. ಇನ್ನು ದ್ವಿರುಕ್ತಿಗಳನ್ನು ನೋಡೋಣ. ಬೇಗ ಬೇಗ, ಹಾಗೆ ದೊಡ್ಡ ದೊಡ್ಡ, ಓಡಿ ಓಡಿ, ನಿಲ್ಲು ನಿಲ್ಲು, ಹೆಚ್ಚು ಹೆಚ್ಚು, ಮನೆ ಮನೆ, ಬನ್ನಿ ಬನ್ನಿ, ಹಬ್ಬ ಹಬ್ಬ ಇವನ್ನೆಲ್ಲ ಸ್ವಂತ ವಾಕ್ಯದಲ್ಲಿ ಬರೀಲಿಕ್ಕೆ ಅಂತ ಕೊಡ್ತಾರೆ. ಚಿಕ್ಕ ಪಟ್ಟ ಬಯಲು, ನುಗ್ಗುನ್ನುರಿ, ತುತ್ತ ತುದಿ, ಕೊನೆಗೆ, ಓಡೋಡಿ, ಮೊಟ್ಟ ಮಠ ಮಧ್ಯಾಹ್ನ, ಹಚ್ಚ ಹಸಿರು, ಮೆಲ್ಲನೆ ನಡೆದು, ಪರಿಪರಿಯಾಗಿ, ಕುಣಿದು, ನೋಡುತ್ತಾ, ಮೊದಲು, ಕಟ್ಟೆ ಕಡೆಗೆ, ಬಿದ್ದು ಬಿದ್ದು, ನಟ್ಟ ನಡುವೆ, ಸಾವಿರ ಹೆಜ್ಜೆ ಹೆಜ್ಜೆಗೂ ಹೊಸ ಲೇಸು. ಹಾಗೆ ಗುಣವಾಚಕಗಳನ್ನು ಗುರುತಿಸಿ ಕೇಳಬಹುದಾದಂತಹ ಪದಗಳು ಪೊಲ್ಲವಾರ್ತೆ. ಪೊಲ್ಲ ಅನ್ನುವಂತಹದ್ದು ಗುಣವನ್ನು ಸೂಚಿಸುವಂತಹ ಪದ. ಇನ್ನು ಮಂಗಳಲಿಂಗದಲ್ಲಿ ಮಂಗಳ, ಲಘು ವರ್ತನದಲ್ಲಿ ಲಘು, ಗೋರಪಾಪ್ತಕ್ಕಿಯಲ್ಲಿ ಗೋರ, ಕುಜ ಅನ್ನುವಂಥದ್ರಲ್ಲಿ ಕುಜ, ಕಲಿಭೀಮ ಅನ್ನುವಂಥದ್ರಲ್ಲಿ ಕಲಿ, ಅಪ್ರತಿಮ ಅನ್ನುವಂಥದ್ದಲ್ಲಿ ಅಪ್ರತಿ ಅನ್ನುವಂಥದ್ದು. ನಸು ಮಿಸುಕು, ನಸು ಅಂದರೆ ಸ್ವಲ್ಪ, ಮಿಸುಕಾಡಿದರೆ ಅಂತ ಅರ್ಥ. ಗೂಗೆ, ಕಡು ಪಾಪ ಅಂದರೆ ಕಡು, ಹೆಮ್ಮರ ಅಂದರೆ ಹಿರಿದು ಮರ ಹೆಮ್ಮರ, ದುರ್ಗಂಧ ಎಂತಹ ವಾಸನೆ, ಕೆಟ್ಟ ವಾಸನೆ, ದುರ್ ಅಂತ ಬರೀಬೇಕು. ಬಂಗಾರದ ಬಳೆ ಬಂಗಾರ, ರಸಬಳ್ಳಿಯಲ್ಲಿ ರಸ, ಸುಟ್ಟ ಸುಣ್ಣ ಎಂತಹ ಸುಣ್ಣ, ಸುಟ್ಟ ಸುಣ್ಣ. ಎಳೆನಗೆ, ನಗೆ ಎಂಥದ್ದು ಎಳೆನಗೆ. ಹುಸಿನಿದ್ದೆ ಹುಸಿ, ತುಂಬಿ ಬಾಳು ತುಂಬಿ, ಮಣ ಆಯಾಸ ಮಣ, ಬಲಿಷ್ಠ ಕೈ ಬಲಿಷ್ಠ, ಹಾಸುಗಂಬಿ ಹಾಸು, ಗಟ್ಟಿಪಾದ ಗಟ್ಟಿ, ದೊಡ್ಡ ಗಂಟು ದೊಡ್ಡ, ಗಟ್ಟಿಪಾದದಲ್ಲಿ ಗಟ್ಟಿ, ಉರಿವ ಬತ್ತಿ ಉರಿ, ಬೆಳಕಿನ ಪಿತ್ತ ಬೆಳಕು, ಎಡಗಣ್ಣು ಎಡ ಅಂತ ಆಗುತ್ತೆ. ಹಿತವಚನದಲ್ಲಿ ಹಿತ, ಕಿರುಹಾದಿ ಕಿರು, ಹಸುರು ಕಂಬಳಿ ಹಸುರು, ಹಾಡು ಹಕ್ಕಿ ಹಾಡು, ಶುದ್ಧ ನೀರು ಶುದ್ಧ, ಕೆಳ ಹೊಟ್ಟೆ ಕೆಳ, ಸಣ್ಣ ಮಕ್ಕಳು ಸಣ್ಣ, ಶ್ರೇಷ್ಠ ವಿಜ್ಞಾನಿ ಶ್ರೇಷ್ಠ, ಸುದೈವ ಎಂತಹದ್ದು, ಸು ಅಂದರೆ ಒಳ್ಳೆಯ ಅಂತ ಅರ್ಥ. ಸು ಅಂತ ಅಷ್ಟೇ ಬರಿಬೇಕು. ಅಪಸ್ವರ ಎಂಥದ್ದು ಅಪ, ಬೆಳ್ಳಿಯ ಲೋಟ ಎಂಥದ್ದು ಬೆಳ್ಳಿಯದು. ಮೀನು ಯಾವ ರೀತಿಯಾಗಿದೆ ಮರಿ, ಕೆನೆ ಹಾಲು ಕೆನೆ, ಸ್ವಚ್ಛ ಸಮುದ್ರ ಸ್ವಚ್ಛ, ನಳಿನಾನನೆ, ನಳಿನ ಅಂದರೆ ತಾವರೆಯಂತಹ ಮುಖವನ್ನು ಉಳ್ಳಂತಹವರು ನಳಿನಾನನೆ. ಹಾಗೆ ದೊಡ್ಡ ಮರ ದೊಡ್ಡ, ಹೂಬಾಣ ಹೂ, ಕಾರ್ ಮೋಡ ಕಾರ್ ಅನ್ನುವಂಥದ್ದು, ಕ್ರೂರ ಕರ್ಮ ಕ್ರೂರ. ಹಾಗೆ ಮುಂದಿನದು ವಿಭಕ್ತಿ ಪ್ರತ್ಯಯಗಳು. ಗುರುತಿಸಬೇಕಿರುವಂತಹ ಪದಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲಿಗೆ ಹಳೆಗನ್ನಡ ಕೊಟ್ಟಿದ್ದಾರೆ, ನಂತರ ವಿಭಕ್ತಿ ಪ್ರತ್ಯಯಗಳನ್ನು, ಇನ್ನು ನಂತರ ಹೊಸಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ಕೊಟ್ಟಿದ್ದಾರೆ. ನೀವು ಮೊದಲಿಗೆ ಹಳೆಗನ್ನಡ ಮತ್ತು ಹೊಸಗನ್ನಡ ಎರಡು ವಿಭಕ್ತಿ ಪ್ರತ್ಯಯಗಳನ್ನು ಸರಿಯಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಕದಡಿದ ಅನ್ನುವಲ್ಲಿ ಆ ಬಂದಿರೋದ್ರಿಂದ ಇದು ಷಷ್ಠಿ ವಿಭಕ್ತಿ ಪ್ರತ್ಯಯಕ್ಕೆ ಒಂದು ಉದಾಹರಣೆ ಆಗುತ್ತೆ. ಇನ್ನು ಸಲಿಲಂ ಮತ್ತು ಸಲಿಲಂ ಅಂತ ಬಂದಿರೋದ್ರಿಂದ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗುತ್ತೆ. ದೂರದೋಳ್ ಓಳ್ ಅನ್ನುವಂಥದ್ದು ಬಂದಿರೋದ್ರಿಂದ ಇದು ಹಳೆಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ರಾಮನಿಂ ಇಂ ಅಂತ ಇರೋದ್ರಿಂದ ಇದು ತೃತೀಯ ವಿಭಕ್ತಿ. ಯಮಸುತಂಗೆ ಅಂತ ಇದೆ, ಅದು ಚತುರ್ಥಿ ಆಗುತ್ತೆ. ವಲ್ಲಭನ ಅಂತ ಇದೆ, ಅದು ಷಷ್ಠಿ. ಅಲ್ಲಿ ಹಳೆಗನ್ನಡ ಅದೇ ಇರುತ್ತೆ, ಹೊಸಗನ್ನಡದಲ್ಲಿಯೂ ಕೂಡ ಅದೇ ಇರುತ್ತೆ. ಧರ್ಮಜನಿಗೆ ಅದು ಚತುರ್ಥಿ. ಬಲ್ಲವರ್ ಇಂದ ಅಂತ ಇದೆ, ಸೊ ಇಂದ ಅಂದರೆ ಅದು ತೃತೀಯ. ಇನ್ನು ಧರೆಯೋಳ್ ಅನ್ನುವಂಥದ್ದು ಸಪ್ತಮಿ, ಗದ್ಯದೋಳು ಅನ್ನುವಂಥದ್ದು ಸಪ್ತಮಿ. ಅತ್ತಣಿಂ ಗಿಣಿ ಅತ್ತಣಿಂ ಅಂತ ಇದೆ, ಅದು ಪಂಚಮಿ. ಅರಮನೆ ಇಂ ಅಂತ ಇದೆ, ಇದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಇನ್ನು ಮನೆಯೋಳ್ ಓಳ್ ಅನ್ನುವಂಥದ್ದು ಸಪ್ತಮಿ. ಮನೋರಮೆ ಎಂ ಅಂ ಅಂತ ಇರೋದ್ರಿಂದ ಇದು ದ್ವಿತೀಯ. ಇನ್ನು ರನ್ನವಣಿ ಅಂ ಅಂತ ಇದೆ, ಅದು ಕೂಡ ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ ಆಗುತ್ತೆ. ಸೀತೆಯಂ ಅದು ಕೂಡ ದ್ವಿತೀಯ ವಿಭಕ್ತಿ ಪ್ರತ್ಯಯ. ಹಾಗೆ ಬೆಳ್ನುಡಿಯೋಳ್ ಇದು ಸಪ್ತಮಿ. ವರ್ಷಕಾಲದೊಳ್ಳು ಉಳು ಅಂತ ಕೊಟ್ಟಾಗ ಅದು ಪ್ರಥಮ ಆಗುತ್ತೆ ಹೊಸಗನ್ನಡದಲ್ಲಿ. ವರ್ಷಕಾಲದೋಳ್ ಅಂತ ಕೊಟ್ಟಾಗ ಅದು ಸಪ್ತಮಿ ಆಗುತ್ತೆ. ಹಾಗೆ ಕೆಲವಂ ಅಮ್ಮ ಅನ್ನುವಂಥದ್ದು ಬಂದಿರೋದ್ರಿಂದ ಇದು ದ್ವಿತೀಯ. ವಾತ್ಸಾಯಂಗೆ ಚತುರ್ಥಿ. ನಲ್ಗತೆಯಂ ಅಂತ ಬಂದಿರೋದ್ರಿಂದ ಇದು
ಅಮ್ಮ ಅಂತ ಇರೋದ್ರಿಂದ ಇದು ದ್ವಿತೀಯ ವಿಭಕ್ತಿ. ಇನ್ನು ಜಗತ್ರಯದೋಳು ಅಂತ ಇದೆ, ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಇನ್ನು ಹೊಸಗನ್ನಡ ವಿಭಕ್ತಿ ಪ್ರತ್ಯಯವನ್ನು ನೋಡೋಣ. ಇಲ್ಲಿ ಅಂದಕ್ಕನೂ ಅನ್ನಲ್ಲಿ ಉ ಪ್ರತ್ಯಯ ಬಂದಿರೋದ್ರಿಂದ ಇದು ಪ್ರಥಮ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳು ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಅಕ್ಕೆ, ಹಾಗೆ ಪಂಚಮಿ ಇಂದ ದೆಸೆಯಿಂದ ಆಗುತ್ತೆ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಇನ್ನು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಗಳನ್ನು ನೋಡೋದಾದರೆ ಅಲ್ಲಿ ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಇಂ, ಚತುರ್ಥಿ ಗೆ ಕೆ, ಇಂದಂ, ಇಂದೆ ಅಂತಲೂ ಹೇಳ್ಬೋದು. ಪ್ರತ್ಯಯಗಳನ್ನು ನೋಡೋದಾದರೆ ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಇಂ, ಚತುರ್ಥಿ ಇಂದಂ, ಇಂದೆ ಆಗುತ್ತೆ. ಇನ್ನು ಪಂಚಮಿ ಅತ್ತಣಿಂ, ಅತ್ತಣಿಂದಂ, ಅತ್ತಣಿಂದೆ ಅಂತ ಆಗುತ್ತೆ. ಇನ್ನು ಷಷ್ಠಿಯಲ್ಲಿ ಅ ಅಂತಲೇ ಬರುತ್ತೆ. ಇನ್ನು ಸಪ್ತಮಿಯಲ್ಲಿ ಒಳ್ಳಂತಂತ ಹೇಳ್ಬಿಟ್ಟು ಹಳೆಗನ್ನಡ ವಿಭಕ್ತಿಗಳು ಆಗುತ್ತೆ. ಇಲ್ಲಿ ಕೊಟ್ಟಿರುವಂಥದ್ದು ಹೊಸಗನ್ನಡ. ಗುರುವಿಗೆ ಅನ್ನುವಂಥದ್ದು ಚತುರ್ಥಿ, ಇನ್ನು ಮಂತ್ರಿಯು ಅನ್ನುವಂಥದ್ದು ಪ್ರಥಮ ಆಗುತ್ತೆ. ಪೈರಿಗೆ ಅನ್ನುವಂಥದ್ದು ಚತುರ್ಥಿ, ಕಟ್ಟಿಗೆಯ ಅನ್ನುವಂಥದ್ದು ಷಷ್ಠಿ, ಪುರಂದರ ವಿಠಲನ ಅನ್ನುವಂಥದ್ದು ಕೂಡ ಅದು ಷಷ್ಠಿ, ಹರೆಯಕ್ಕೆ ಚತುರ್ಥಿ ಆಗುತ್ತೆ. ಬಸ್ ಸ್ಟಾಪಿನಲ್ಲಿ ಅಲ್ಲಿ ಅಂತ ಇರೋದ್ರಿಂದ ಅದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಮನೆಗೆ ಚತುರ್ಥಿ, ಇವು ಮನೆಗೆ, ಅವನಿಗೆ, ಬದುಕಿಗೆ ಇವೆಲ್ಲವೂ ಕೂಡ ಚತುರ್ಥಿ ಆಗುತ್ತೆ. ಮೊಮ್ಮಗಳನ್ನು ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಬಸಲಿಂಗನಿಗೆ ಚತುರ್ಥಿ. ವಿಶ್ವಾಸದಿಂದ ಅಂತ ಇದೆ, ಇದು ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಮುಖದಲ್ಲಿ ಸಪ್ತಮಿ, ಮಾರ್ಷಿಗೆ ಚತುರ್ಥಿ, ಗಂಡಸರಲ್ಲಿ ಅನ್ನುವಂಥದ್ದು ಸಪ್ತಮಿ. ಇನ್ನು ಅಭಿವೃದ್ಧಿ ಅನ್ನುವಂಥದ್ದು ಷಷ್ಠಿ, ದೆಸೆಯಿಂದ ಅನ್ನುವಂಥದ್ದು ತೃತೀಯ, ಲಾವಾರಸದಲ್ಲಿ ಅಂತ ಇದೆ, ಸೊ ಇದು ಸಪ್ತಮಿ ಆಗುತ್ತೆ. ಕುದುಪನನ್ನು ಅನ್ನು ಅಂತ ಬಂದಿರೋದ್ರಿಂದ ಅದು ದ್ವಿತೀಯ. ಅದೃಷ್ಟದಿಂದ ಅಂತ ಇದೆ, ಇದು ಪಂಚಮಿ. ಹಾಗೆ ದಣಿಗಳಿಂದ ಅಂತ ಇದೆ, ಇದು ಕೂಡ ಅಷ್ಟೇ ತೃತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ಕಣ್ಣಿನ ದೆಸೆಯಿಂದ ಅಂತ ಇದೆ, ದೆಸೆಯಿಂದ ಅಂತ ಬಂದಾಗ ಅದು ಪಂಚಮಿ ವಿಭಕ್ತಿ ಪ್ರತ್ಯಯ ಆಗುತ್ತೆ. ಚಂದ್ರಪ್ಪನನ್ನು ಅನ್ನು ಅಂತ ಬಂದಿರೋದ್ರಿಂದ ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆ. ತಂದೆಯ ದೆಸೆಯಿಂದ ಅಂತ ಇದೆ, ಅದು ಪಂಚಮಿ. ತಿಮ್ಮಪ್ಪನವರಲ್ಲಿ ಸಪ್ತಮಿ. ಗುಡಿಸಲಿನಿಂದ ಅಂತ ಇದೆ, ಅದರ ತೃತೀಯ. ಅವಳಿಗೆ ಚತುರ್ಥಿ, ತಿರುಳುಗನ್ನಡದ ಷಷ್ಠಿ. ಅಲ್ಲಿ ಅನ್ನುವಂಥದ್ದು ಅದು ಸಪ್ತಮಿ. ಇನ್ನು ದುರ್ಜನರು ಅನ್ನುವಂಥದ್ದು ಪ್ರಥಮ. ಬಿಸಿಲಲ್ಲಿ ಅನ್ನುವಂಥದ್ದು ಸಪ್ತಮಿ. ಹಣ್ಣಿನಲ್ಲಿ ಅನ್ನುವಂಥದ್ದು ಸಪ್ತಮಿ. ಬೆಳಗಿನಿಂದ ತೃತೀಯ. ಹಾಗೆ ಪಾಪಿಗೆ ಮತ್ತು ಕೀರ್ತಿಗೆ ಚತುರ್ಥಿ. ನಡೆಸಿದ ಅನ್ನುವಂಥದ್ದು ಷಷ್ಠಿ. ನೋವಿನಲ್ಲಿ ಅನ್ನುವಂಥದ್ದು ಸಪ್ತಮಿ. ಮನೆಯಿಂದ ಅನ್ನುವಂಥದ್ದು ತೃತೀಯ. ರಾಮಚಂದ್ರನ ಅನ್ನುವಂಥದ್ದು ಷಷ್ಠಿ. ಇನ್ನು ಬೇಸಿಗೆಯು ಅನ್ನುವಂಥದ್ದು ಪ್ರಥಮ. ತಮ್ಮನ್ ಅನ್ನುವಂಥದ್ದು ದ್ವಿತೀಯ. ವಿದ್ಯೆಯ ಅನ್ನುವಂಥದ್ದು ಷಷ್ಠಿ. ಇನ್ನು ಕ್ರಿಯಾ ಪ್ರಕೃತಿ ಮತ್ತು ಧಾತುಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕೇಳಿದರೆ, ಕ್ರಿಯೆ ಅಂದರೆ ಕ್ರಿಯೆಯ ಮೂಲ ರೂಪವನ್ನು ಹೊಂದಿರುವಂತಹದ್ದು ಧಾತು. ಅದಕ್ಕೆ ಕ್ರಿಯಾ ಪ್ರಕೃತಿ ಅಂತ ಕರೀತಾರೆ. ಓದಿದನು ಅನ್ನುವಂಥದ್ರಲ್ಲಿ ಓದು, ತಿಂದನು ಅನ್ನುವಂಥದ್ರಲ್ಲಿ ತಿನ್ನು, ಬಂದವು ಅನ್ನುವಂಥದ್ರಲ್ಲಿ ಬರುವುದು, ನಿಂತರು ಅನ್ನುವಂಥದ್ರಲ್ಲಿ ನಿಲ್ಲು, ಹಾಡುಗಳು ಅನ್ನುವಂಥದ್ರಲ್ಲಿ ಹಾಡು, ಕುಡಿದು ಅನ್ನುವಂಥದ್ರಲ್ಲಿ ಕುಡಿ, ನಲಿಯುತ್ತಾ ಅನ್ನುವಂಥದ್ರಲ್ಲಿ ನಲಿಯುವುದು, ಓಡುವರು ಅನ್ನುವಂಥದ್ರಲ್ಲಿ ಓಡು, ತೋರಿಸು ಅನ್ನುವಂಥದ್ರಲ್ಲಿ ತೋರಿಸು, ತೋರು ಅನ್ನುವಂಥದ್ದು ಆಗುತ್ತೆ. ಕಟ್ಟಿಸು ಅನ್ನುವಂಥದ್ರಲ್ಲಿ ಕಟ್ಟು, ಬೀಸುತ್ತಿತ್ತು ಅನ್ನುವಂಥದ್ರಲ್ಲಿ ಬೀಸು, ಹೇಳಿದಾಗ ಅನ್ನುವಂಥದ್ರಲ್ಲಿ ಹೇಳು, ನೋಡಿದನು ಅನ್ನುವಂಥದ್ರಲ್ಲಿ ನೋಡು, ಬರೆಯುವಳು ಅನ್ನುವಂಥದ್ರಲ್ಲಿ ಬರೆ, ಕಲಿಯುವರು ಅನ್ನುವಂಥದ್ರಲ್ಲಿ ಕಲಿ, ಹೋದರು ಅನ್ನುವಂಥದ್ರಲ್ಲಿ ಹೋದ, ಅಳುತ್ತಿತ್ತು ಅನ್ನುವಂಥದ್ರಲ್ಲಿ ಅಳು, ಬಾರಿಸುವಳು ಅನ್ನುವಂಥದ್ರಲ್ಲಿ ಬಾರಿಸು, ಕೇಳಿದರು ಅನ್ನುವಂಥದ್ರಲ್ಲಿ ಕೇಳು, ಎದ್ದರು ಅನ್ನುವಂಥದ್ರಲ್ಲಿ ಹೇಳು, ಮಾಡಿದಾಗ ಅನ್ನುವಂಥದ್ರಲ್ಲಿ ಮಾಡು, ಬರುತ್ತಿದ್ದನು ಅನ್ನುವಂಥದ್ರಲ್ಲಿ ಬರು, ತೂಗಿದನು ಅನ್ನುವಂಥದ್ರಲ್ಲಿ ತೂಗು, ಹಿಗ್ಗಿದಳು ಅನ್ನುವಂಥದ್ರಲ್ಲಿ ಹಿಗ್ಗು, ನಡುಗಿದನು ಅನ್ನುವಂಥದ್ರಲ್ಲಿ ನಡುಗು, ಹಿಡಿದನು ಅನ್ನುವಂಥದ್ರಲ್ಲಿ ಹಿಡಿ, ಕೊಟ್ಟನು ಕೊಡು, ಬೆಳಗುವಳು ಬೆಳಗು, ಹೊಗಳಿದರು ಹೊಗಳು, ಸಾಕಿದರು ಸಾಕು, ಹರಡಿತು ಹರಡು, ಅಬ್ಬರಿಸಿತು ಅಬ್ಬರಿಸು, ಪೂಜಿಸುತ್ತಿದ್ದ ಪೂಜಿಸು, ಚಲಿಸಿದವು ಚಲಿಸು, ಬಿದ್ದಿತು ಬೀಳು. ಇವೆಲ್ಲವೂ ಕೂಡ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೊಡಬಹುದಾದಂತಹ ಭಾಷಾಭ್ಯಾಸದ ಒಂದು ವ್ಯಾಕರಣದ ಅಂಶಗಳಾಗಿತ್ತು. ಧನ್ಯವಾದಗಳು.